यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बीजापुर जिला महिला कांग्रेस अध्यक्ष के तौर पर रमीजा नदाफ का चयन। आज शहर बीजापुर के स्टार फंक्शन हॉल में बीजापुर जिला महिला कांग्रेस अध्यक्ष के तौर पर रमीजा नदाफ को चुनकर केपीसीसी महिला घटक के अध्यक्ष और पूर्व विधायकी सौम्या रेड्डी द्वारा पार्टी का फ्लैग देकर रमीजा नदाफ को ज़िला महिला अध्यक्ष की जिम्मेदारी सौंपी गई। अब आने वाले ज़िला पंचायत और तालुका पंचायत इलेक्शन में कांग्रेस पार्टी को भारी बहुमत दिलाने और महिलाओं को प्रतिनिधित्व दिलाने को लेकर महिला अध्यक्ष का चुनाव किया गया है। इस अवसर पर कांग्रेस पार्टी के कई नेता और कार्यकर्ता मौजूद थे। Teachers are wanted in fastest growing Inshal English Medium School Vijaypur. Qualified and experienced English teachers are wanted for 1 to 5th classes. Kannada teachers for the higher primary and science teacher for the 9th and 10th classes. और साथ ही स्कूल और बच्चों की देखभाल के लिए एक आया की और स्कूल बस के लिए एक एक्सपीरियंस ड्राइवर की ज़रूरत है। तो देर किस बात की, अधिक जानकारी के लिए इंशाल इंग्लिश मीडियम स्कूल महबूब नगर KHB कॉलोनी नियर अजहर ग्राउंड ऑफिस से संपर्क करें या स्क्रीन पर दिए गए स्कूल के जनरल सेक्रेटरी मौलाना अब्दुल रऊफ चट्टरकी सर के नंबर 8123160284 पर कॉल करें। ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೂತನವಾಗಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ರಫೀಜಾ ನದಾಫ್ ಅವರಿಗೆ ಎಲ್ಲರೂ ಸಹ ಬಂದು ಇವತ್ತು ಪದಗ್ರಹಣ ಕಾರ್ಯಕ್ರಮ ಬಹಳ ಚೆನ್ನಾಗಾಯ್ತು। 2.5 ವರ್ಷದಿಂದ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ, ಪಂಚ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದಲ್ಲಿ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ। ಮಹಿಳೆಯರು ಸ್ವಾಭಿಮಾನದಿಂದ, ಕೃಷಿ ಮಹಿಳೆಯರು ಸ್ವಾಭಿಮಾನದಿಂದ ಚಾಮರಾಜನಗರದಿಂದ ಬೀದರ್ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ। ಸ್ವಸಹಾಯ ಸಂಘಗಳಲ್ಲಿ ಮೂಲಕ ಮಹಿಳೆಯರು ಆ 2,000 ರೂಪಾಯಿ 1,23,00,000 ಜನ ಮಹಿಳೆಯರು ಕುಟುಂಬದವರು ಅವರು ಸ್ವಂತ ಹಣದಿಂದ ಉದ್ಯಮಿಗಳಾಗಿದ್ದಾರೆ। ಮಕ್ಕಳಿಗೆ ಪೌಷ್ಟಿಕ ಆಹಾರ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು। ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಆಸೆ ಮತ್ತೆ ಭರವಸೆ ಏನು ಅಂದರೆ ಪ್ರತಿಯೊಬ್ಬರು ಸಹ ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಎಲ್ರಿಗೂ ಒಟ್ಟಿಗೆ ಕರ್ಕೊಂಡು ಹೋಗೋದು, ಸಮಾನತೆ ಬುದ್ಧ ಬಸವ ಅಂಬೇಡ್ಕರಿನ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ। ಇವತ್ತು ಎಲ್ಲ ನಮ್ಮ ಸಚಿವರು ಸಹ ಬರಬೇಕಿತ್ತು, ನಮ್ಮ MP ಪಾಟೀಲ್ ಸರ್ ಅವರು, ಶಿವಾನಂದ ಪಾಟೀಲ್ ಸರ್ ಅವರು, ಅಪ್ಪಾಜಿ ನಾಡಗೌಡ ಸರ್, ಎಲ್ಲ ಶಾಸಕರು ಎಲ್ಲರೂ ಬರಬೇಕಿತ್ತು। ನಾನಿವತ್ತು ವಿಶೇಷವಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ನಮ್ಮ ಡಾಕ್ಟರ್ ಪ್ರಭು ಅಣ್ಣ ಅವರು, ಮತ್ತು ಸಂಯುಕ್ತ ಪಾಟೀಲ್ ಅವರು, ಮತ್ತು ಎಲ್ಲ ಅಮೀರ್ ಮುಷರಫ್ ಅವರು, ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ। ಮುಂದೆ ZP ಚುನಾವಣೆ ಬರುತ್ತೆ, ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಜನರ ಸೇವೆ ಮಾಡೋಣ, ಪಕ್ಷ ಕಟ್ಟೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ। ಒಂದು ವರ್ಷ ಆಯಿತು ನಾನು ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ, ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತಿದ್ದೀನಿ। ಸೊ ಇದು ಒಂದು ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ 5 ವರ್ಷ ಪೂರ್ಣ ಆಗಿದೆಯೋ, ಇನ್ಫ್ಯಾಕ್ಟ್ ನಿಕಟಪೂರ್ವ ಅಧ್ಯಕ್ಷರು ಸಹ ನಮ್ಮ ಜೊತೆ ಇದ್ದಾರೆ, ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ। ಸೊ ಇಡೀ ನನ್ನ ಪೋಸ್ಟು ಅಷ್ಟೇ 3 ರಿಂದ 5 ವರ್ಷ ಆದಮೇಲೆ ಇದು ಚೇಂಜ್ ಆಗೇ ಆಗುತ್ತೆ, ಇದು ಸಹಜ ಇದು। ಸೊ ಹಾಗಾಗಿ ಇದು ಎಲ್ಲರೂ ಸೇರಿಕೊಂಡು ಒಂದು ಒಟ್ಟಿಗೆ ಕೆಲಸ ಮಾಡೋಣ ಅಂತ ನಾನು ಹೇಳಕ್ ಬಯಸ್ತೀನಿ। ಇದು ರಮೀಜಾ ಅವರ ಪದಗ್ರಹಣ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕ್ರಮ ಇದು। ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢಾ ಜೊತೆ ಆಚರಿಸಿ। ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ, ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು। ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ।
ವಿವಿಧ ಸಿಹಿ ತಿಂಡಿಗಳು, ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢಾ ಆಗಿದೆ. ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ. ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸ ಕೂಡ ಲಭ್ಯವಿರುತ್ತದೆ. ಮಹಿಳೆಯರು, ವಿಶೇಷವಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ದಯವಿಟ್ಟು ಆಶೀರ್ವಾದ ಮಾಡಿ ನಮ್ಗೆ ಸಹಕಾರ ಕೊಡಿ ಅಂತ ಅವರು ಕೇಳಿದ್ದಕ್ಕೆ ನಮಗೆ 136+3 140 ಸೀಟುಗಳು ಬಂತು. ನಾವು ಮಹಿಳೆಯರು ನಿಜವಾಗ್ಲೂ ಮನ್ಸು ಮಾಡಿದ್ರೆ ನಾವೇನು ಬೇಕಾದ್ರೂ ಸಾಧಿಸ್ಬೋದು. ತೊಟ್ಟಲು ತಗೋ ಕೈ ದೇಶವನ್ನೇ ಆಳ್ಬೋದು ಅಂತ ನಮ್ಮ ಇಂದಿರಾ ಗಾಂಧಿ ಅವರು ತೋರಿಸ್ಕೊಟ್ಟಿದ್ದಾರೆ. ನಮಗೆ ರಿಸರ್ವೇಷನ್ ನಮ್ಮ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು. ಈಗ ಮುಂದೆ 28 ವರ್ಷ ಆದಮೇಲೆ ನಮಗೆ 33% ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿಯಲ್ಲಿ ಸಹ ಬರುತ್ತೆ. ಹಾಗಾಗಿ ಈ ನಮ್ಮ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ತಲುಪೋ ಥರ ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ನಾವು ಹಮ್ಮಿಕೋಬೇಕು ಅಂತಿದ್ದೀವಿ. ಮಹಿಳೆಯರಿಗೆ ಒಳ್ಳೆ ಅವ್ರ ಆರೋಗ್ಯ ನೋಡ್ಕೊಳ್ಳಿ, ಮಕ್ಕಳಿಗೆ ಮತ್ತು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಮಹಿಳೆಯರ ಜೊತೆ ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋ ಬಯಸ್ತೀನಿ. ಇನ್ನೊಂದು ಮೇಡಮ್, ಪಂಚ ಗ್ಯಾರಂಟಿ ಎಷ್ಟು ಜನ ಬರ್ತಾ ಇದೆ ನೋಡಿ, ಒಂದು 2-3 ತಿಂಗಳು ಲೇಟ್ ಆಗ್ಬೋದು, ಆದಷ್ಟು ಬೇಗ ಬಂದ್ಬಿಡುತ್ತೆ ಅಂತ ನಾನು ಹೇಳೋ ಬಯಸ್ತೀನಿ. ಇನ್ನೊಂದು ಏನು ಸಮಸ್ಯೆ ರಾಜ್ಯದಲ್ಲಿ ದೊಡ್ಡ ಆಗ್ತಾ ಇದೆ, ಪಂಚ ಗ್ಯಾರಂಟಿ ನೀವು ಕೊಟ್ಟರೆ ಜನರಿಗೆ ಒಳ್ಳೆ ಆಗ್ತಾ ಇದೆ. ಎಂಬುಲೆನ್ಸ್ ಸಮಸ್ಯೆ ಆಗ್ತಾ ಇದೆ. ಎಂಬುಲೆನ್ಸ್ ಸಮಸ್ಯೆ, ಎಲ್ಲಿ ಅಪಘಾತ ಆದ್ರೆ ಎಂಬುಲೆನ್ಸ್ ಬರ್ತಾ ಇಲ್ಲ. ಬರ್ತಾ ಇಲ್ಲ, ಒಂದೊಂದು ತಾಸು ಫೋನ್ ಮಾಡಿದ್ರೆ ಬರ್ತಾ ಇಲ್ಲ, ಜನರು ಸತ್ತಾ ಇಲ್ಲ. ಈಗ ಏನೇನೋ ಸಮಸ್ಯೆಗಳಿದೆಯೋ ಅದು ಎಲ್ಲ ನಮ್ಮ ಶಾಸಕರು, ಮುಖಂಡರು ಅವರ ಜೊತೆ ಚರ್ಚೆ ಮಾಡ್ತೀವಿ. ಅವ್ರ ಗಮನಕ್ಕೂ ಸಹ ಬಂದಿದೆ. ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಪ್ರತಿಯೊಂದು ಹಳ್ಳಿಗೂ ಈ ಸಮಸ್ಯೆಗಳನ್ನ ಸರಿ ಮಾಡೋ ರೀತಿ ಅವರು ನಮ್ಮ ಸರ್ಕಾರ ಮಾಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ, ಐತಿಹಾಸಿಕವಾದಂತಹ ಮೊಟ್ಟ ಮೊದಲನೆಯ ಕಾರ್ಯಕ್ರಮ. ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನ ಮಹಿಳೆಯರು ಈ ಒಂದು ಕಾರ್ಯಕ್ರಮದ ಮೂಲಕ ನನಗೆ ಒಂದು ಬೆಂಬಲ ಸೂಚಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನಗೊಂದೇನು ಆಶ್ವಾಸನೆ ಕೊಟ್ಟಿದ್ದಾರೆ, ಆ ಆಶ್ವಾಸನೆ ನಾನು ಈಡೇರಿಸ್ತೀನಿ. ಪ್ರತಿಯೊಂದು ಮನೆ ಮನೆಗೆ ಹೋಗಿ ಬೂತ್ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಈ ಒಂದು ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸೋದ್ರ ಮುಖಾಂತರ ನಾವೊಂದು ಕೆಲಸವನ್ನು ಮಾಡಿ ನನ್ನ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ನನ್ನ ಪ್ರೀತಿಯ ಅಕ್ಕ ತಂಗಿಯರಾದಂಥ ಕಾರ್ಯಕರ್ತರುಗಳು, ಮುಖಂಡರುಗಳನ್ನು ತಗೊಂಡು ನಾನು ಈ ಒಂದು ಅಧ್ಯಕ್ಷೆ ಅಲ್ಲ, ನಾ ಮನೆ ಮನೆಗೆ ಇರುವಂಥ ಕಾರ್ಯಕರ್ತ ಬಿಂದು ಆಗಿ ನಾ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ನನಗೆ ಫಸ್ಟ್ ಆಫ್ ಆಲ್ ಒಂದು ಹೇಳ್ಬೇಕಪ್ಪ ಅಂದ್ರೆ, ನಾನು ಮತಕ್ಷೇತ್ರದ ಒಂದು ಅಹಿಂದ ವರ್ಗದಿಂದ ಬಂದಂಥವಳು. ಅಹಿಂದ ವರ್ಗದಿಂದ ಬಂದ ಮೇಲೆ ನನಗೆ ಇಲ್ಲಿ ಕಾರ್ಯಕರ್ತರಾಗಿ ದುಡ್ದಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಯಾಕಂದ್ರೆ ಈ ಪಕ್ಷದಲ್ಲಿ, ಎಲ್ಲ ಪಕ್ಷದಲ್ಲಿ ಏನು ಒಂದು ಬೇರೆ ಇರುತ್ತೆ. ನಮ್ಮ ಪಕ್ಷದಲ್ಲಿ ಕೆಳಮಟ್ಟದಿಂದ ಗುರುತಿಸುವಂತಹ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದು ನಾವು ಕಾಂಗ್ರೆಸ್ ಪಕ್ಷದಿಂದ ಮತ್ತೊಂದು ಕಡೆ ಆಗೋದಿಲ್ಲ. ನನ್ನ ಜಿಲ್ಲೆಯ ಎಲ್ಲ ನಾಯಕರು ಮತ್ತು ಮುಖಂಡರುಗಳು ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ನನ್ನ ಮುಂದಿನ ಅನಿಸಿಕೆ ಅಂದ್ರೆ, ಪ್ರತಿಯೊಂದು ಬೂತ್ ಮಟ್ಟದಿಂದ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಒಂದು ಮಹಿಳೆಯರನ್ನ ನಾವು ಅಲ್ಲಿ ಕಳಿಸಿದ್ರೆ ಅವ್ರ ಬಗ್ಗೆ ಅಂದ್ರೆ ಅವ್ರ ಮನೆಯಲ್ಲಿ ಕಷ್ಟ ಸುಖಗಳ ಬಗ್ಗೆ ಹಿಡ್ಕೊಂಡು ಪ್ರತಿಯೊಂದು ಎಲ್ಲದನ್ನು ಅವ್ರ ಜ್ಞಾನ ಬಂದು ನಮ್ಮ ಕಾಂಗ್ರೆಸ್ ಯೋಜನೆಗಳು ಅವ್ರ ಮನೆಯಲ್ಲಿ ತಲುಪಿಸಿದ್ದು, ಆಮೇಲೆ ನಮ್ಮ ಏನು ಒಂದು ಯೋಜನೆ ಕೊಟ್ಟಿದ್ದು ಅವ್ರ ಬಡತನಕ್ಕೆ ಏನು ಅನುಕೂಲ ಆಯಿತು ಅನ್ನೋದೊಂದು ಇಟ್ಕೊಂಡು ನಾವು ಇದಕ್ಕೆ ಪಕ್ಷ ಸಂಘಟನೆ ಮಾಡ್ಬೇಕಂತ. ಅವರು ನಮಗೆ ಒಂದು ಬಲ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ನೀವು ಒಳ್ಳೆ ಕೆಲಸ ಮಾಡು, ಸಂಘಟನೆ ಮಾಡು, ನಿಮ್ಮ ಹಿಂದೆ ನಾವಿದ್ದೀವಿ, ಕಾರ್ಯಕರ್ತರಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗು,
ಪಕ್ಷ ಸಂಘಟನೆ ಮಾಡಿ ಪ್ರತಿಯೊಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪುರಸಭೆ ಈ ತರ ಹಲವಾರು ಗ್ರಾಮ ಪಂಚಾಯತಿ ಎಲೆಕ್ಟೆಡ್ ಮೆಂಬರ್ಗಳು ಆಗ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಹೆಮ್ಮೆಯ ಹೆಣ್ಮಕ್ಳಿಗೆ ಒಂದು ಈ 33% ನಾವು ಅದನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೊಂದು ಸಲಹೆ ಕೊಟ್ಟಿದ್ದಾರೆ. रमीजा नदापुर, जिला महिला कांग्रेस अध्यक्ष बीजेपी। नेतृत्व में हम सारे महिला कांग्रेस के कार्यकर्ता बहुत पुष्टि से काम करेंगे और हमारे जिले में कांग्रेस का नाम रोशन करेंगे। क्या वजह? आज पदाग्रहण के लिए आए थे और हमारे महिला संगठन को एक बार देखने के लिए और उनसे बात करने के लिए आए थे। हमारे राज्याध्यक्ष बहुत ही सक्षम इंसान है और ग्राउंड लेवल से कार्यकर्ताओं को एक नया ग्रुप देने के लिए वो आए थे। तो हमें बहुत खुशी है कि वो हम सब लोगों को, हमारे सारे महिला कार्यकर्ताओं को मिले और हमारी आशा है कि आगे वाले सारे इलेक्शंस में और आने वाले दिनों में ज़्यादा से ज़्यादा महिला कांग्रेस में एक अच्छे पद पे जाए। जो 5 गारंटी कांग्रेस ने दी उसमें गृहलक्ष्मी के लोगों की समस्या है, पैसे नहीं आ रहे, ऐसे कई आरोप लगा रहे हैं। नहीं, मैं इनको नहीं मानती क्योंकि हमारे एक कमेटी भी रचना हुई है अभी, गारंटी कमेटी, जहाँ पे हर एक तालुक में उनके एक अध्यक्ष हैं। तो अगर ऐसे कोई भी इंस्टेंसेस आपको दिखे तो आप एक काम कर सकते हैं, आप हमारे अध्यक्ष को कांटेक्ट कर सकते हैं और हमारे जो भी कार्यकर्ता हैं उनको एक बार आप कांटेक्ट करेंगे तो वो तालुक अध्यक्ष को आपका दूर दे के आपकी जो भी समस्या है वो सॉल्व करेंगे। कांग्रेस पक्ष की ये एक बहुत ही बुरी है कि हम आगे के दिनों में 100% ये स्कीम सारी महिलाओं को दे सकें।
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।